ಇವತ್ತು ರಾಜಧಾನಿ ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಸರ್ಕಾರಿ ಜೆಸಿಬಿಗಳು ಗರ್ಜನೆ ಮಾಡಿ ಬಡವರನ್ನ ಕಣ್ಣೀರಿನ ಕೂಪಕ್ಕೆ ದೂಡಿದೆ. ಜೆಸಿಬಿಗಳನ್ನು ಬಳಸಿ ಮನೆಗಳನ್ನ ಡೆಮಾಲಿಷನ್ ಮಾಡಲಾಗಿದೆ. ಪಾಲಿಕೆಯಿಂದ ಬರೋಬ್ಬರಿ 200 ಮನೆಗಳನ್ನ ಈಗ ಕೆಡವು ಹಾಕಲಾಗಿದೆ. 6 ಜೆಸಿಬಿ 300 ಸಿಬ್ಬಂದಿಯನ್ನ ಕರೆದೊಯ್ದು ಈ ಡೆಮಾಲಿಷನ್ ಪ್ರೋಸೆಸ್ ನಡೆಸಲಾಗಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಜಾಗದ ಒತ್ತುವರಿ ಆಗಿದೆ ಅನ್ನುವಂತಹ ಕಾರಣಕ್ಕೆ ಒತ್ತುವರಿ ಮಾಡಿಕೊಂಡು ಅಲ್ಲಿ ಚಿಕ್ಕ ಚಿಕ್ಕ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಂಥ ಎಲ್ಲರ ಮನೆಗಳನ್ನು, ಎಲ್ಲರ ಸೂರುಗಳನ್ನು ಈಗ ಜೆಸಿಬಿಗಳು ಕೆಡವಿ ಹಾಕಿದ್ದಾವೆ. ಶ್ರೀನಿವಾಸಪುರದ ಕೋಗಿಲು ಲೇಔಟ್ನಲ್ಲಿ ಒಂದು ಡೆಮಾಲಿಷನ್ ಕಾರ್ಯ ನಡೆದಿರೋದು. ಗೋಮಾಳ ಜಾಗವನ್ನು ಜಿಲ್ಲಾಡಳಿತ ಪಾಲಿಕೆಗೆ ಕೊಟ್ಟಿತ್ತು. ಆ ಜಾಗದಲ್ಲಿ ಅನಧಿಕೃತವಾಗಿ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ವಾಸ ಮಾಡ್ತಿದ್ದವರಿಗೆ ಇವತ್ತು ಬೆಳ್ಳಂಬೆಳಗ್ಗೆ ಜಿಬಿಎ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. 6 ಜೆಸಿಬಿಗಳು ಕಾರ್ಯಾಚರಣೆ ನಡೆಸಿ ಸುಮಾರು 200 ಮನೆಗಳನ್ನು ಈಗ ಧ್ವಂಸಗೊಳಿಸಲಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಶ್ರೀನಿವಾಸಪುರದ ಕೋಗಿಲು ಲೇಔಟ್ ಇವತ್ತು ಈ ಡೆಮಾಲಿಷನ್ ಕಾರ್ಯಕ್ಕೆ ಸಾಕ್ಷಿಯಾಗಿತ್ತು. ಸುಮಾರು 200 ಚಿಕ್ಕ ಪುಟ್ಟ ಮನೆಗಳನ್ನು ಅನಧಿಕೃತವಾಗಿ ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡು ಇವೆಲ್ಲವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಅನ್ನುವಂಥ ಒಂದು ಕಾರಣಕ್ಕಾಗಿ ಸುಮಾರು 200 ಮನೆಗಳನ್ನು ಜಿಬಿಎ ಅಧಿಕಾರಿಗಳು ಜೆಸಿಬಿ ಮುಖಾಂತರ ಅದನ್ನು ಯೂಸ್ ಮಾಡಿಕೊಂಡು ಕೆಡವು ಹಾಕಿದ್ದಾರೆ. ತತ್ಕ್ಷಣಕ್ಕೆ ಈ ಒಂದು ಕಾರ್ಯಾಚರಣೆ ಆಗಿದ್ದರಿಂದ ಅಲ್ಲಿನ ಜನರು ಏನು ಮಾಡಬೇಕು ಅನ್ನುವಂಥ ದಿಕ್ಕೇ ತೋಚದಂತಹ ಸ್ಥಿತಿಗೆ ಅವರು ದೂಡಲ್ಪಟ್ಟಿದ್ರು. ಅಂದರೆ ಏಕಾಏಕಿ ಬಂದು ಈ ರೀತಿಯಾಗಿ ಕೆಡವು ಹಾಕಿದ್ರೆ ಎಲ್ಲ ಹೋಗ್ಬೇಕು ನಾವು. ಅಟ್ಲೀಸ್ಟ್ ಮುಂಚಿತವಾಗಿಯೇ ನಮಗೊಂದು ವಾರ್ನಿಂಗೋ ಇಲ್ಲ ನೋಟಿಸೋ ಕೊಟ್ಟಿದ್ದರೆ ಬಹುಶಃ ಆಗ ನಾವು ಇಲ್ಲಿಂದ ಸ್ಥಳಾಂತರ ಆಗಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ವಿ. ಬಟ್ ಎಲ್ಲವನ್ನೂ ಬಿಟ್ಟು ಏಕಾಏಕಿ ಬಂದು ಸೀದಾ ಮನೆಗಳನ್ನು ಕೆಡವು ಹಾಕಿದ್ರೆ ನಮ್ಮ ಮನೆ ಪಾತ್ರೆ, ಪಗಡೆ, ಬೇರೆ ಬೇರೆ ಐಟಮ್ಸ್ಗಳನ್ನು ನಾವು ಎಲ್ಲಿಗೆ ತಗೊಂಡು ಹೋಗಬೇಕು, ನಾವು ಎಲ್ಲೋಗಿ ಇರಬೇಕು ಅನ್ನುವಂಥದ್ದು ಅಲ್ಲಿನ ನಿವಾಸಿಗಳ ಒಂದು ಆರೋಪ ಹಾಗೂ ಅಳಲಾಗಿದೆ. ಸೊ ಇವತ್ತು ಸುಮಾರು 200 ಮನೆಗಳನ್ನು ಜೆಸಿಬಿಗಳ ಮುಖಾಂತರ ಜಿಬಿಎ ಅಧಿಕಾರಿಗಳು ಕೆಡವು ಹಾಕಿದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದನಾ ಶೆಟ್ಟಿ. ಈಗ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಚಂದನ, ಏನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಕ್ವಿಕ್ ಆಗಿ ಹೇಳುವಾಗಿದ್ರೆ? ರಾಹುಲ್, ಬೆಂಗಳೂರಲ್ಲಿ ಬೆಳಗ್ಗೆಯಿಂದಲೂ ಜೆಸಿಬಿಗಳ ಗರ್ಜನೆ ಜೋರಾಗಿರುವಂಥದ್ದು. ಯಲಹಂಕಕ್ಕೆ ಅಂಟಿಕೊಂಡಿರುವಂಥ ಮಹದೇವಪುರದ ಭಾಗದಲ್ಲಿ ಕೋಗಿಲು ಲೇಔಟ್ನಲ್ಲಿ ಸುಮಾರು 6 ಜೆಸಿಬಿಗಳ ಮೂಲಕ ಜಿಬಿಎ ಅಧಿಕಾರಿಗಳು ಅನಧಿಕೃತವಾಗಿ ಕಟ್ಕೊಂಡಂಥ ಮನೆಗಳನ್ನು ತೆರವು ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆ ಒಂದು ಪ್ರದೇಶ ಏನಿತ್ತು ಅದು ಗೋಮಾಳ ಜಾಗ ಆಗಿತ್ತು. ಗೋಮಾಳ ಜಾಗ ಅಂದರೆ ಹಸುವಿಗೆ ಮೇಯಿಸುವಂಥ ಜಾಗ ಆಗಿತ್ತು. ಆ ಪ್ರದೇಶವನ್ನು ಜಿಬಿಗೆ ಹಸ್ತಾಂತರ ಮಾಡಲಾಗಿತ್ತು. ಇದೀಗ ಆ ಒಂದು ಜಾಗದಲ್ಲಿ 200ಕ್ಕೂ ಹೆಚ್ಚು ಪುಟ್ಟ ಮನೆಗಳನ್ನು ಕಟ್ಕೊಂಡು ಸಾಕಷ್ಟು ಜನ, ಸಾವಿರಾರು ಜನ ವಾಸವನ್ನು ಮಾಡ್ತಾ ಇದ್ರು. ಇದೀಗ ಜಿಬಿಎ ಅಧಿಕಾರಿಗಳು ಪೊಲೀಸರ ಭದ್ರತೆಯೊಂದಿಗೆ, ಅಂದರೆ 200ಕ್ಕೂ ಹೆಚ್ಚು ಪೊಲೀಸರ ಭದ್ರತೆಯೊಂದಿಗೆ ಮನೆಗಳ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಲ್ಲಿರುವಂಥ ನಿವಾಸಿಗಳು ನಮಗೆ ಮನೆ ಇಲ್ಲ, ನಾವು ಹೇಗೆ ಬದುಕಬೇಕು ಅನ್ನುವಂಥ ಕಣ್ಣೀರನ್ನು ಹಾಕುವಂಥ ಒಂದು ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇರ್ಬೋದು. ಮತ್ತೊಂದು ಪ್ರಮುಖ ವಿಚಾರ ಅಂದರೆ ಜಿಬಿಎ ಅಧಿಕಾರಿಗಳು ಹೇಳ್ತಾ ಇರೋ ಪ್ರಕಾರ ಪ್ರಾರಂಭಿಕ ಹಂತವಾಗಿ ನಾವು 200 ಮನೆಗಳನ್ನು ಗುರುತಿಸಿ ಅದನ್ನು ತೆರವು ಮಾಡೋ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮುಂದಿನ ಹಂತಗಳಲ್ಲಿ ಮತ್ತಷ್ಟು ಮನೆಗಳನ್ನು ಗುರುತಿಸಿ, ಅಂದರೆ ಅನಧಿಕೃತವಾಗಿ ಕಟ್ಕೊಂಡಿರುವಂಥ ಮನೆಗಳನ್ನು ಗುರುತಿಸಿ ತೆರವು ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ರಾಹುಲ್, ರೈಟ್ ಚಂದನ, ಥ್ಯಾಂಕ್ ಯು ಡೀಟೇಲ್ಸ್ಗೆ.